ಗುರುಗಳೇ, ಈಗ ಈ ಪಂಚೋಪಚಾರ ಪೂಜೆ ಅಂತ ಮಾಡ್ತಾರಲ್ಲ, ಈಗ ಮನೆಯಲ್ಲಿ ಇವಾಗ ಸಾಮಾನ್ಯವಾಗಿ ಇವಾಗ ಎಲ್ಲರೂ ನಿಮ್ಮ ಹತ್ರ ದೀಕ್ಷೆ ತಗೊಂಡು ಕಷ್ಟಪಟ್ಟು ಎಲ್ಲ ತಪಸ್ ಮಾಡಿ ಧ್ಯಾನಗಳು ಮಾಡಿ ಅಗೋರೆಯಾಗಿ ಅಷ್ಟೊಂದು ಶಕ್ತಿ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ಆಗಲ್ಲ ಆಯಿತಾ? ಈಗ ಮನೇಲೇ ಯಾರಾದರೂ ಗೃಹಿಣಿಯರು ಯಾರು ನಮ್ಮ ಸ್ನೇಹಿತರು ಯಾರು ಪೂಜೆ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಯಾವ ಥರ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಅದು ಪಂಚೋಪಚಾರ ಪೂಜೆಗಳಂತ ಬರ್ತವೆ. ಬೆಳೆಯದ್ದ ತಕ್ಷಣ ಸ್ನಾನ ಮಾಡಿ ಭಗವಂತನ ಶ್ರೀಪ ಧ್ಯಾನ ಮಾಡೋದು ಒಂದು ಪೂಜೆ ಆಗುತ್ತೆ. ಶ್ರೀಪ ಧ್ಯಾನ. ಇನ್ನೊಂದು ಪೂಜೆ, ನಾವೆಲ್ಲ ದೇವತಾ ಮೂರ್ತಿಗಳು ಮನೇಲಿ ಇರ್ತಕ್ಕಂಥದ್ದು ಒಂದು ಚಿಕ್ಕದೇ ಮೂರ್ತಿ ಇರಲಿ ಅದು, ಅಥವಾ ಒಂದು ಕಳಸ ಇರಲಿ, ಇಂಥದ್ದು ಒಂದು ಕಳಸದ ಮೇಲೆ ತೆಂಗಿನಕಾಯಿ ಇಟ್ಟಿರ್ತಾರೆ, ಅವನ್ನೆಲ್ಲ ತೊಳೆದು ಶುದ್ಧೀಕರಣ ಮಾಡಿ ಅವಕ್ಕೆಲ್ಲ ಕುಂಕುಮ ಅರಿಶಿಣ ಹಚ್ಚಿ ಈ ಥರ ಎಲ್ಲ ಹಣ್ಣು ಕಾಯಿ ನೈವೇದ್ಯಗಳನ್ನಿಟ್ಟು ಪೂಜೆ ಮಾಡೋದು ಇದು ಒಂದು ಪಂಚೋಪಚಾರದಲ್ಲಿ ಎರಡನೇ ಪೂಜೆ. ಮೂರನೇ ಪೂಜೆ, ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆ ಸಂಕಲ್ಪ ಸಿದ್ಧಿಗಾಗಿ ಸಂಕಲ್ಪಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಅವರ ಮನೆಯಲ್ಲಿ ಯಾವ ಅವರ ಗ್ರಹ ದೇವತೆ ಇದೆ, ಕುಲದೇವತೆ, ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಇಟ್ಟು ಮಾಡೋದು ಅದು ಮೂರನೇ ಪೂಜೆ. ಇನ್ನು ನಾಲ್ಕನೇ ಪೂಜೆ, ಹೊರಗಡೆಯ ಉದ್ಯೋಗ ವ್ಯವಹಾರಗಳಿಗಾಗಿ ಈಗ ಗೃಹಿಣಿನೇ ಮಾಡ್ತಕ್ಕಂಥ ಪೂಜೆಗಳು. ಉದ್ಯೋಗ ವ್ಯವಹಾರ ಇವಕ್ಕೆಲ್ಲ ಮಾಡ್ಬೇಕಂದ್ರೆ ಒಂದು ಯಂತ್ರನ ಮೊದಲು ತಮ್ಮ ಇಷ್ಟ ಗುರುಗಳ ಕಡೆಯಿಂದ ರೆಡಿ ಮಾಡಿಸ್ಕೊಂಡಿರ್ತಾರೆ ಅವರು. ಶ್ರೀ ಅಂತ ಆಗಲಿ, ಶ್ರೀ ಚಕ್ರ ಯಂತ್ರ ಆಗಲಿ, ಯಾವುದೇ ಅವರಿಗೆ ಇಷ್ಟ ಗುರುವಿನ ಇಷ್ಟ ದೇವತೆಯ ಯಂತ್ರವನ್ನು ಮಾಡಿಟ್ಟಿರ್ಬೇಕು. ಆ ಯಂತ್ರಕ್ಕೆ ಸದಾ ನಿತ್ಯ ಕಾಲ ಏನೈತಲ್ಲ ಅದಕ್ಕೆಲ್ಲ ಅಭಿಷೇಕ ಮಾಡುತ್ತಾ, ಜಲಾಭಿಷೇಕ, ಬರೀ ಜಲಾಭಿಷೇಕ ಅಂದರೆ ತೊಳೆಯೋದು, ಅವನ್ನೆಲ್ಲ ಶುದ್ಧೀಕರಣ ಮಾಡೋದು ಮಾಡಿಟ್ಟು ಅದಕ್ಕೆ ಸಂಕಲ್ಪ ಮಾಡ್ತಾ ಪೂಜೆ ಮಾಡೋದು ನಾಲ್ಕನೇದು ಇದು. ಇನ್ನು ಐದನೇ ಪೂಜೆ, ಶತ್ರು ಬಾಧೆ ಇಲ್ಲದ ಹಾಗೆ, ನಮ್ಮ ಮನೆಗೆ ಎಲ್ಲರೂ ಶಾಂತ ರೀತಿಯಿಂದ ಬಂದು ಹೋಗೋ ಹಾಗೆ, ಎಲ್ಲರೂ ಪ್ರೀತಿ ಪ್ರೇಮದಿಂದ ಮಾತಾಡೋ ಹಾಗೆ ಇದು ಮಾಡೋದು. ಇವು ಇಂಥವೆಲ್ಲ ಸೇರಿಸಿ ಇದು ಪಂಚೋಪಚಾರ ಪೂಜೆ ಅಂತಾರೆ. ಪಂಚೋಪಚಾರ. ಈ ಪೂಜೆಗಳಲ್ಲಿ ಮಾತೆಯರಿಗೆ ಹೇಳೋದೇನಂದ್ರೆ, ನಾವು ಪ್ರತಿನಿತ್ಯ ನೀವು ಇವೆಲ್ಲವೂ ಪೂಜೆ ಮಾಡೋದು ಬಿಡಿ. ನೀವು ಈಗ ನೀವು ಮಾತೆಯರಾದವರು, ಗೃಹಿಣಿಯರಾದವರು, ನಿಮ್ಮ ಪತಿಯ ಪೂಜೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅತ್ತೆ ಮಾವನ ಮುಖದರ್ಶನ ಮಾಡಿ, ಆಮೇಲೆ ನಿಮ್ಮ ಪತಿದೇವರ ಪೂಜೆ ಮಾಡಿ, ಅವರ ಪಾದಗಳನ್ನು ಸ್ವಲ್ಪ ಜಲವನ್ನು ಸಿಂಪಡಿಸಿ ಅವ್ರ ಪಾದ ಸ್ಪರ್ಶ ಮಾಡಿ. ಎಲ್ಲ 330 ಕೋಟಿ ದೇವತೆಗಳ ಶಕ್ತಿ ಅವರಲ್ಲಿನೇ ಅಡಗಿದೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರೆ, ದೇವರು ಅಂತೀವಿ ತಾನೆ ನಾವು. ಪ್ರಬಲವಾದ ದೇವರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಅವರಿಂದೇ ಜಗತ್ತು ಸೃಷ್ಟಿ ಆಯ್ತು. ನಿಮ್ಮನ್ನ ಸೃಷ್ಟಿ ಮಾಡಿರೋದು ಯಾರು ಗೊತ್ತಿದೆಯಾ? ಇದು ತಂದೆ ತಾಯಿ. ಹೌದು ತಾನೆ? ಹೌದು. ತಾಯಿಯ ಗರ್ಭದಿಂದ ಸೃಷ್ಟಿ ಆಗಿದೆ ತಾನೆ. ತಾಯಿನೇ ಬ್ರಹ್ಮ ತಾನೆ? ಹೌದು. ಹೌದಾ? ದೇಹ ತಂದೆ ತಾಯಿದು, ಆತ್ಮ ಪರಮಾತ್ಮಂದು. ಅದು ಆತ್ಮ ಬಿಡಿ, ಸೃಷ್ಟಿ. ನಾನು ಸೃಷ್ಟಿ ಬಗ್ಗೆ ಕೇಳ್ತಾ ಇದ್ದೀನಿ. ನಿಮ್ಮ ಶರೀರ ಹೇಗೆ ಬಂತು? ಸೃಷ್ಟಿ ಹೇಗಾಯ್ತು? ಅಪ್ಪ ಅಮ್ಮ. ಅಮ್ಮನೇ ತಾನೇ ಸೃಷ್ಟಿಕರ್ತಳು. ಹೌದು. ಹೌದು ತಾನೆ? ಅಮ್ಮನೇ ಬ್ರಹ್ಮ. ನಮ್ಮನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥವ್ರ ತಂದೆ ತಾಯಿ. ತಂದೆನೇ ಹೌದಲ್ಲ? ವಿಷ್ಣುಗೆ ಏನಂತಾರೆ? ಪಾಲನಕರ್ತ ತಂದೆ. ಪಾಲನಕರ್ತ ತಂದೆ, ಅವನೇ ವಿಷ್ಣು. ನಮಗೆ ಸೃಷ್ಟಿ ಮಾಡಿದ ತಾಯಿ ಗರ್ಭ ಬಂದಿದ್ದೇ ತಾಯಿನೇ ಬ್ರಹ್ಮ. ನಮಗೆ ವಿದ್ಯಾ ಬುದ್ಧಿ ಜ್ಞಾನ ಬೋಧನೆ ಕೊಡ್ತಕ್ಕಂಥವನೇ ಯಾರು? ಗುರು. ಅವನೇ ಮಹೇಶ್ವರ. ಇವರೇ ಬ್ರಹ್ಮ ವಿಷ್ಣು ಮಹೇಶ್ವರ. ಹೀಗಾಗಿ ತಂದೆ ತಾಯಿ ಗುರುವನ್ನ ಯಾರು ಆರಾಧನೆ ಪೂಜೆ ಮಾಡ್ತಾರೋ ಎಲ್ಲಾ ದೇವತೆಗಳ ಪೂಜೆ ಮಾಡಿದ ಶಕ್ತಿ ಅವ್ರಿಗೆ ಸಿಗ್ತದೆ. ಈಗ ಗೃಹಿಣಿ ಅತ್ತೆ ಮಾವನ ಮನೆಗೆ ಹೋಗಿರ್ತಾಳೆ, ಅವ್ರನ್ನೇ ತಂದೆ ತಾಯಿ ಅಂತ ನಂಬಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ದರ್ಶನ ತಗೊಂಡು ನಗುತ್ತಾ ಅವ್ರಿಗೆ ಒಂದು ಮುಖ ತೊಳಿಲಿಕ್ಕೆ ಕೂಡ ಒಂದು ಗ್ಲಾಸ್ ನೀರು ಕೊಟ್ಬಿಟ್ರೆ ಎಷ್ಟೋ ಶಾಂತಿ ನೆಮ್ಮದಿ ಸಿಗ್ತದೆ. ಅವ್ರ ಮನಸ್ಸಿನಲ್ಲಿ ಹಾರೈಸಿರ್ತಾರೆ, ನಮ್ಮ ಸೊಸೆ ತುಂಬಾ ಒಳ್ಳೆಯವಳ, ಗೃಹಲಕ್ಷ್ಮಿಯಾಗೇ ಬಂದಿದ್ದಾಳೆ ನಮ್ಮ ಮನೆಗೆ. ಹೀಗೆ ಯಾರ ಮನೆಯಲ್ಲಿ ಆ ಪ್ರೀತಿ ಇರೋದಿಲ್ಲೋ ಆ ಮನೆ ಯಾವಾಗಲೂ ಸ್ಮಶಾನ ತರ ಇರ್ತದೆ. ಈ ಪೂಜೆ ಪಂಚೋಪಚಾರ ಪೂಜೆಗಳಲ್ಲಿ ಇವೆಲ್ಲವೂ ಬರ್ತವೆ. ಇವನ್ನೆಲ್ಲವನ್ನು ಮಾಡ್ತಾ ಹೋದ ಮನೆ ಯಾವಾಗಲೂ ಅಭಿವೃದ್ಧಿ ಕಂಡು ಬರ್ತಾ ಇರ್ತದೆ. ಹೀಗಾಗಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಗ್ರಂಥಗಳಲ್ಲಿ ಉಲ್ಲೇಖ ಯಾಕೆ ಮಾಡೋದು ಅಂದ್ರೆ, ತಂದೆ ತಾಯಿ ಎದುರಿಗಿರ್ತಾರೆ, ಅವ್ರು ಪೂಜೆನೆ ಮಾಡೋದಿಲ್ಲ. ಕಲಿಯುಗದ ನಿಯಮ ಅದು. ಬ್ರಹ್ಮ ವಿಷ್ಣು ಮಹೇಶ್ವರ ದೇವರು ಅಂದ್ರೆ ಪೂಜೆ ಮಾಡ್ತಾರೆ ಅಂತಂದು ಹೇಳಿ ಅವ್ರನ್ನ ಚಿತ್ರಗಳನ್ನ ಚಿತ್ರೀಕರಣ ಮಾಡಿಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರಿಟ್ಟು ಅವ್ರಿಗೆ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ಈ ಕಲಿಯುಗದಲ್ಲಿ. ಬ್ರಹ್ಮ ಅಂದರೆ ತಾಯಿ, ವಿಷ್ಣು ಅಂದರೆ ತಂದೆ, ಗುರು ಅಂದರೆ ಮಹೇಶ್ವರ. ಇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಎದುರುಗಡೆನೇ ಇದ್ದಾರೆ. ನಿಜವಾದ ದೇವತೆಗಳು ಯಾರಂದ್ರೆ ಇವರು. ಮತ್ತೆ ಇವಾಗ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಅದು ಗುರು ಹೇಳ್ತೀವಲ್ಲ, ತಂದೆ ತಾಯಿಗಲ್ವಲ್ಲ? ಗುರು ಬ್ರಹ್ಮ, ಗುರು ವಿಷ್ಣು. ತಂದೆ ತಾಯಿ ಗುರುವಿಗೆ ಈ ಕಲಿಯುಗದಲ್ಲಿ ಪೂಜೆ ಮಾಡಕ್ಕೆ ಯಾರು ಹಿಂಜರಿತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಹೆಸರುಗಳನ್ನ ಇಟ್ಟರು, ದೇವರ ಹೆಸರುಗಳನ್ನ.
ಬ್ರಹ್ಮ ಅಂದರೆ ಇವರು, ಮಹೇಶ್ವರ ಅಂದರೆ ಇವರು, ವಿಷ್ಣು ಅಂದರೆ ಇವರು ಅಂತಂದೇಳಿ ಇದಕ್ಕೆ ಮಾಡಿದ್ದು. ಬ್ರಹ್ಮ ವಿಷ್ಣು ಮಹೇಶ್ವರ ಈ ಕಲಿಯುಗದಲ್ಲಿ ಹೇಳಿದ್ ನಾನು. ಎಲ್ಲಿ ಇಲ್ಲ, ಅವರು ಸಿಗೋದೇ ಇಲ್ಲ ನಮಗೆ. ನೀವು ತಂದೆ ತಾಯಿ ಗುರುವಿನ ಪೂಜೆನೆ ಮಾಡಿ ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗ್ತದೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಹೋಲಿಸಿರೋದೇ ತಂದೆ ತಾಯಿ ಮತ್ತು ಗುರುವಿಗೆ. ಇವರ ಆರಾಧನೆ, ಇವರು ಭಕ್ತಿಯಿಂದ ಧಾರ್ಮಿಕವಾಗಿ ಯಾರು ಮನೆಯಲ್ಲಿ ಗುರು ಹಿರಿಯರಿಗೆ ಪೂಜೆ ಮಾಡ್ತಾ ಹೋಗ್ತಾರೋ ಆ ಮನೆಯಲ್ಲಿ ದರಿದ್ರ ಅನ್ನೋದೇ ಇರೋದಿಲ್ಲ, ನಕಾರಾತ್ಮಕ ಶಕ್ತಿನೇ. ಇವಾಗ ನೀವು ಹೇಳೋದಲ್ಲ ಪಂಚೋಪಚಾರ ಪೂಜೆ, ಅದರಲ್ಲಿ ಗುರುಗಳ ಹತ್ರ ಒಂದು ಯಂತ್ರ ಬರ್ಸ್ಕೋತಾರೆ ಅಂತ ಹೇಳಿದ್ರಿ ಕೊನೆ ಪೂಜೆಗೆ. ಅದು ನಮ್ಮ ಸಂಕಲ್ಪ ಸಿದ್ಧಿಗೆ. ಇವಾಗ ನೀವು ಆತರ ಬರ್ಕೊ ಕೊಡ್ತೀರಾ? ಅವೆಲ್ಲ ಮಾಡ್ಕೊಡ್ತೀವಿ ನಾವು. ಅದ್ರ ವಿಧಿ ವಿಧಾನ ಅಂದ್ರೆ ಎಲ್ರಿಗೂ ಒಂದೇ? ಎಲ್ರಿಗೂ ಒಂದೇ ಅಲ್ಲ, ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಅದರಲ್ಲಿ 8-10 ತರ ಯಂತ್ರಗಳಿದಾವೆ. ಅವರ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಅವನ್ನ ರೆಡಿ ಮಾಡಿಕೊಡ್ತೀವಿ ಸಂಕಲ್ಪಗಳನ್ನು. ಎಲ್ಲರಿಗೂ ಒಂದೇ ಅನ್ವಯಿಸೋದಿಲ್ಲ. ಅವರ ಪರಿಸ್ಥಿತಿಗೆ ತಕ್ಕಂತೆ ಅವನ್ನ ನಾವು ಮಾಡಿಕೊಡ್ತೀವಿ. ಈಗ ಎಕ್ಸಾಂಪಲ್, ಈಗ ನಮ್ಮ ಸ್ನೇಹಿತನಿಗೊಬ್ಬನಿಗೆ ಮಲ್ಲಿಕಾರ್ಜುನ್ ಅಂತ ಇದ್ದಾರೆ. ಅವ್ರಿಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಇದೆ. ಅವ್ರಿಗೆ ಯಾವ ತರ ಯಂತ್ರ? ಅವರಿಗೆ ಯಂತ್ರಕ್ಕಿಂತ ಮುಂಚೆ ಅವರಲ್ಲಿ ಯಾವ ದೋಷ ಇದೆ, ಆಮೇಲೆ ಅವರಿಗೆ ದುಡ್ಡಿನ ಸಮಸ್ಯೆ ಏಕೆ ಕಾಡ್ತಾ ಇದೆ ಅದನ್ನ ಶೋಧನೆ ಮಾಡ್ತೀವಿ ನಾವು. ಈಗ ಅವರೇ ಉದ್ದೇಶಪೂರ್ವಕವಾಗಿ ಅವರಲ್ಲಿ ಹಣ ಇದ್ರೂ ವಿನಾಕಾರಣವಾಗಿ ಹೊರಗಡೆನೆ ತಮ್ಮ ವ್ಯಸನಗಳಿಗೆ, ತಮ್ಮ ಮಜಾ ಮಾಡಲಿಕ್ಕೆ ಹಣ ಖರ್ಚು ಮಾಡ್ಕೊಂಡ್ ಬಂದ್ರಂದ್ರೆ ನಿಮ್ಮ ಹತ್ರನೂ ಇರೋದಿಲ್ಲ ಹಣ, ನನ್ನ ಹತ್ರನೂ ಇರೋದಿಲ್ಲ, ಅವ್ರ ಹತ್ರನೂ ಇರೋದಿಲ್ಲ. ಇವನ್ನೆಲ್ಲ ನಾವು ಶೋಧನೆ ಮಾಡ್ತೀವಿ. ಶೋಧನೆ ಮಾಡಿ ಅವನ ಕೈಯಲ್ಲಿ ಹಣ ಹೇಗೆ ನಿಲ್ಬೇಕನ್ನೋ ಶೋಧನೆ ಮಾಡಿ ಅಂತ ದೋಷಗಳಿದ್ರಂದ್ರೆ ಆ ದೋಷ ಪರಿಹಾರ ಮಾಡ್ತೀವಿ. ಇಲ್ಲ ಅವನಲ್ಲಿ ಅಂತ ವ್ಯಸನಗಳಿದಾವೆ ಅಂದ್ರೆ ಅದನ್ನ ನೀನು ಇಂತಿಂತ ನಿನ್ನಲ್ಲಿ ವ್ಯಸನಗಳಿದಾವಪ್ಪ, ನೀನು ಸಾರಾಯಿ ಕುಡಿತೀಯಾ, ಸಿಗರೇಟ್ ಸೇರ್ತೀಯಾ, ನೀನು ಜೂಜಾಟ ಆಡ್ತೀಯಾ, ಇವನ್ನೆಲ್ಲ ಬಿಟ್ಟರೆ ಮಾತ್ರ ನಿನ್ನ ಕೈಯಲ್ಲಿ ಹಣ ಇರ್ತದೆ, ನೀನು ಜೀವನ ಚೆನ್ನಾಗಿ ಸಾಗಿಸ್ತೀಯ ಅಂತ ಅದಕ್ಕೆ ಉಪದೇಶ ಮಾಡಿ ಕಳಿಸ್ತೀವಿ ನಾವು. ಈ ಥರ ಯಂತ್ರ ಕೊಟ್ಟು ಉಪದೇಶ ಮಾಡಿ ಕಳಿಸ್ತೀವಿ. ಆ ಯಂತ್ರ ವರ್ಕ್ ಆಗುತ್ತಾ? ನಾವು ಹೇಳಿದ ಪಾಲನೆ ಮಾಡಲಿಲ್ಲ ಅಂದ್ರೆ ವರ್ಕ್ ಆಗಲ್ಲ. ಪಾಲನೆ ಮಾಡಿದ್ರು ಅಂದ್ರೆ ಅದು ಸಂಪೂರ್ಣ ವರ್ಕ್. ಅಲ್ಲ, ಅವರು ಯಂತ್ರನೇ ಬೇಡ, ನೀವು ಹೇಳೋದು ಪಾಲನೆ ಮಾಡ್ಬಿಟ್ರೆ ಸಾಕಲ್ಲ. ಈ ಥರ ಅದೇ ಆಗ್ಬಿಡುತ್ತೆ. ಹೀಗೆ. ಓಕೆ.